ನಮ್ಮ ಹಣೆ ಬರ ಚೆನ್ನಾಗಿದೆಯೋ ಇಲ್ವೋ, ನಮ್ಮ ಹ್ಯಾಂಡ್‌ರೈಟಿಂಗ್ ಚೆನ್ನಾಗಿರಬೇಕು ಅಂತ ಅನ್ಸೋದು ನನ್ನ ಸ್ಕೂಲಲ್ಲಿದ್ದಾಗ. ಆದರೆ ಇವಾಗ ಹ್ಯಾಂಡ್‌ರೈಟಿಂಗ್ ಹೆಂಗಾದ್ರೂ ಇರಲಿ, ಹಣೆ ಬರ ಚೆನ್ನಾಗಿರ್ಬೇಕು ಕಣಪ್ಪ ಅನ್ಸುತ್ತೆ. ಲೈಫ್ ಕಲಿಸೋ ಪಾಠಗಳು. ನಾನು ಸ್ಕೂಲಲ್ಲಿದ್ದಾಗ ನನ್ನ ಹ್ಯಾಂಡ್‌ರೈಟಿಂಗ್ ತುಂಬ ಚೆನ್ನಾಗಿತ್ತು. ನನ್ನ ಕ್ಲಾಸ್ ಟೀಚರ್ ಕಮಲಾಕ್ಷಿ ಮಿಸ್‌ಗೆ ನನ್ನ ಹ್ಯಾಂಡ್‌ರೈಟಿಂಗ್ ಅಂದರೆ ತುಂಬ ಇಷ್ಟ. ಸಂಜೆ ಸ್ಕೂಲಿಂದ ನನ್ನ ಕರ್ಕೊಂಡು ಹೋಗಕ್ಕೆ ಬರ್ತಿದ್ದ ನಮ್ಮ ಮನೆಯವ್ರ ಹತ್ರ, "ನಿಮ್ಮ ಹುಡುಗ ಒಳ್ಳೆ ಮಲ್ಲಿಗೆ ಹೂವು ಜೋಡಿಸ್ದಂಗೆ ಬರೀತಾನೆ ಕಣ್ರೀ" ಅನ್ನೋರು. ಆ ಕ್ರೆಡಿಟ್ಸು ನನ್ನ ಉಮಾ ಚಿಕ್ಕಪ್ಪಂಗೆ ಸೇರಬೇಕು. ಕಾರಣ ಅವರು ನಾನು ಸ್ಕೂಲ್ ಸೇರೋ ಮುಂಚೆನೇ ನನ್ನ ಹತ್ರ ಅಷ್ಟು ಕಾಪಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಸಿದ್ರು. ನನ್ನ ಹತ್ರ ಹೆಚ್ಚಾಗಿ ಇಂಕ್ ಪೆನ್ನಲ್ಲಿ ಬರ್ಸೋರು. ನಾನು ಬರೆಯೋ ಅಕ್ಷರಗಳು ಬಾಲ್ ಪೆನ್ಗಿಂತ ಇಂಕ್ ಪೆನ್ನಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಆ ಕಾಲದಲ್ಲಿ ಒಂದೊಂದು ಹೆಣ್ಣು ಒಂದೊಂದು ಥರ ಇರೋಳು. ಬಟ್ಟೆ ಅಂತ ಬಂದರೆ ಸೀರೆ, ಚೂಡಿದಾರ್, ಲಂಗ ಬ್ಲೌಸ್, ಜೀನ್ಸ್ ಟಿ ಶರ್ಟ್ ಹೀಗೆ. ಹೇರ್ ಸ್ಟೈಲ್ ಅಂತ ಬಂದರೆ ಒಂದು ಜಡೆ, ಎರಡು ಜಡೆ, ಪೋನಿ, ಬಾಯ್ ಕಟ್ ಹೀಗೆ. ಆದರೆ ಇವತ್ತು ಮೋಸ್ಟ್ ಆಫ್ ದ ವುಮನ್ ಮೋರ್ ಆರ್ ಲೆಸ್ ಒಂದೇ ಥರ ಕಾಣಿಸ್ತಾರೆ. ಎಲ್ಲರೂ ಓಪನ್ ಹೇರ್, ಅದರಲ್ಲೂ ಒಂದೇ ಥರ ಹೇರ್ ಕಟ್, ಎಲ್ಲರೂ ಜೀನ್ಸ್ ಅಂಡ್ ಟಿ ಶರ್ಟ್. ಹಾಗೆ ಹ್ಯಾಂಡ್‌ರೈಟಿಂಗ್ ಕೂಡ. ಅವತ್ತಿಗೆ ಒಬ್ಬೊಬ್ರದ್ದು ಒಂದೊಂದು ಥರ ಇರೋದು. ಆದರೆ ಇವತ್ತು ಎಲ್ರದ್ದು ಒಂದೇ ಥರ ಇದೆ. ಯಾಕೆ ಹೇಳಿ? ಯಾಕೆಂದ್ರೆ ಇವತ್ತು ಯಾರೋ ಬರೆಯೋದೇ ಇಲ್ವಲ್ಲ, ಎಲ್ಲ ಮಿಷಿನ್ ಟೈಪಿಂಗ್. ತುಂಬಾ ಹಿಂದೆ ಎಲ್ಲೋ ಓದಿದ ನೆನಪು, ಯು ಕ್ಯಾನ್ ಟೆಲ್ ಎ ಲಾಟ್ ಅಬೌಟ್ ಎ ಪರ್ಸನ್ ಬೈ ದೇರ್ ಹ್ಯಾಂಡ್‌ರೈಟಿಂಗ್ ಅಂತ. ಅದು ಇವತ್ತು ಎಷ್ಟು ಸೂಕ್ತ ಗೊತ್ತಿಲ್ಲ. ಆವತ್ತಿನ ₹35 ಸಿಲ್ವರ್ ಕಲರ್ ಹೀರೋ ಇಂಕ್ ಪೆನ್ ನನ್ನ ಸ್ಕೂಲ್ ಟೈಮ್ ಮೊಹಬ್ಬತ್ತಾಗಿತ್ತು. ನಮಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗದಿದ್ದ ಕಾರಣ ರೆನಾಲ್ಡ್ಸ್ ಬಾಲ್ ಪೆನ್ ಅಥವಾ ಬ್ರ್ಯಾಂಡ್ ಇಲ್ಲದೆ ಇರೋ ಯಾವುದೋ ಇಂಕ್ ಪೆನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ಕೊಂಡಿದ್ವಿ. ಇವಾಗ 1980s ಇಂದ ಕಟ್ ಮಾಡಿ ಡೈರೆಕ್ಟ್ 2002ಗೆ ಬರೋಣ. 2002ನೇ ಇಸ್ವಿ. ನಾನು ಮಂಡ್ಯ ಇಂಜಿನಿಯರಿಂಗ್ ಕಾಲೇಜ್ ಸೆಕೆಂಡ್ ಇಯರ್ನಲ್ಲಿದ್ದೆ. ಹರಿಪ್ರಿಯಾ ಹೋಟೆಲ್ ಹಿಂಭಾಗದಲ್ಲಿರೋ ಗಾಯತ್ರಿ ಬಾಯ್ಸ್ ಹಾಸ್ಟೆಲ್ನ ಫಸ್ಟ್ ಫ್ಲೋರಲ್ಲಿ ನನ್ನ ರೂಮ್ ಇತ್ತು. ಮಾರ್ಚ್ 29, 2002. ಅವತ್ತು ನಂದು 20ನೇ ಹುಟ್ಟುಹಬ್ಬ. ಸಂಜೆ 4:15 ಅಷ್ಟೊತ್ತಿಗೆ ಹಾಸ್ಟೆಲ್ನ ಅಡುಗೆ ಮನೆ ಕಿಟಕಿಯಿಂದ, "ದೀಪಕ್, ನಿಮಗ್ ಫೋನ್" ಅಂತ ಯಾರೋ ಜೋರಾಗಿ ಕೂಗಿದ ಕಾರಣ ನನ್ನ ರೂಮಿಂದ ಓಡ್ ಬಂದು ರಿಸೀವರ್ನ ತೆಗೆದು ಕಿವಿಗೆ ಇಡ್ತಿದ್ದಂಗೆ, Happy birthday to you. Happy birthday to you. Happy birthday to you, Deepa. Happy birthday to you. ಅಂತ ರಾಗವಾಗಿ ಹಾಡಿದ್ದ ಹೆಣ್ಣಿನ ಧ್ವನಿ ಕೇಳಿಸ್ತು. ಆ ವಾಯ್ಸು ನನ್ನ ಏಜ್ ಹುಡುಗಿದೇ ಆಗಿತ್ತು. ನಾನು ಒಂದು ಕ್ಷಣ ಕಣ್ಮುಚ್ಕೊಂಡು ಆ ವಾಯ್ಸ್ ಟೋನ್ ಕೇಳಿಸ್ಕೊತಾ ಅವಳು ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ನಾನು ಸಹಜವಾಗಿ ನಕ್ಕು ಥ್ಯಾಂಕ್ ಯು ಅಂತ ಹೇಳಿ, "ಸಾರಿ, ಯಾರು ಅಂತ ಗೊತ್ತಾಗಲಿಲ್ಲ" ಅಂದೆ. ಅದಕ್ಕೆ ಅವಳು, "ಗೆಸ್ ಮಾಡು ನೋಡೋಣ" ಅಂದ್ಲು. ನಾನು ಒಂದು ಕ್ಲೂ ಕೇಳಿದೆ. ಅದಕ್ಕೆ ಅವಳು, "ನನ್ನ ಹೆಸರಲ್ಲಿ 7 ಲೆಟರ್ಸ್ ಇದೆ. ಸೆಕೆಂಡ್, ಫೋರ್ತ್ ಅಂಡ್ ಲಾಸ್ಟ್ ಲೆಟರ್ ಎ. ಗೆಸ್ ಮಾಡು. 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ" ಅಂತ ಹೇಳಿ, "ನೀನು ವೆರಿ ಸ್ಮಾರ್ಟ್ ಅಂತ ಕೇಳಿದ್ದೀನಿ. ನಿಂಗೆ ಈ ಟಾಸ್ಕ್ ಆಗಲ್ಲ ಅಂತೇಳಿ ಡಿಸಪಾಯಿಂಟ್ ಮಾಡಬೇಡ" ಅಂದ್ಲು. ಅದಕ್ಕೆ ನಾನು, "ಟಾಸ್ಕ್ ವಿತೌಟ್ ಎ ರಿವಾರ್ಡ್ ಎಕ್ಸೈಟಿಂಗ್ ಅನ್ಸಲ್ಲ. ಅದಲ್ಲದೆ ಇವತ್ತು ನನ್ನ ಬರ್ಡೇ ಬೇರೆ" ಅಂತ ಯಾವುದೇ ಮುಜುಗರ ಇಲ್ಲದೆ ಹೇಳಿದೆ. ಒಂದು ಸೆಕೆಂಡ್ ಕೂಡ ಗ್ಯಾಪ್ ಕೊಡದೆ ಅವಳು, "ಶೋರ್, ಏನು ಬೇಕು ಕೇಳು" ಅಂದ್ಲು. "ನೀವು ಐಶ್ವರ್ಯ ರಾಯ್ನೇ ಮದುವೆ ಆಗಿರಿ, ಆದರೆ ಸ್ಕೂಲ್ ಟೈಮ್ ಮೊಹಬ್ಬತ್ನ ನೆನಪು ನಿಮಗೆ ಮದುವೆ ಆಗಿದೆ ಅನ್ನೋದನ್ನೇ ಮರೆಸ್ಬಿಡುತ್ತೆ." ಸೊ ನಾನು ಅರ್ಧ ಸೆಕೆಂಡ್ ಕೂಡ ಗ್ಯಾಪ್ ಕೊಡದೆ, "ಸಿಲ್ವರ್ ಕಲರ್ ಹೀರೋ ಇಂಕ್ ಪೆನ್" ಅಂದೆ. ನಾಚಿಕೆ, ಮಾನ, ಮರ್ಯಾದೆ ಯಾರು ಅಂತಲೇ ಗೊತ್ತಿರಲಿಲ್ಲ ನನಗೆ. "ಪ್ಲೀಸ್ ಫೋನ್ ಪಕ್ಕನೇ ಇರು, 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ, ನೀನೇ ಆನ್ಸರ್ ಮಾಡು" ಅಂದ್ಲು. ಅವಳಿಗೆ ಡೀಲ್ ಓಕೆ ಆಯಿತು. ಕಾಲ್ ಕಟ್ ಆಯಿತು. ನನ್ನ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಯಿತು. ಆ 10 ನಿಮಿಷದಲ್ಲಿ ನನ್ನ ಬ್ರೈನ್ ಸೆಲ್ಸ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಕಾರ್ ಥರ ಆ್ಯಕ್ಟಿವ್ ಆಗಿತ್ತು. ಕೈಯಲ್ಲಿ ಪೆನ್ನು ಪೇಪರ್ ಬಿಟ್ಟರೆ ಬೇರೇನೂ ಇರಲಿಲ್ಲ. ಮೊಬೈಲ್ ಅಂತೂ ಮೊದಲೇ ಇಲ್ಲ. ಇಟ್ ವಾಸ್ ಪ್ಯೂರ್ಲಿ ಎ ಬ್ರೈನ್ ಆ್ಯಕ್ಟಿವಿಟಿ. ನೋ AI, ನೋ ಚಾಟ್ GPT, ನೋ ಗೂಗಲ್. ಕರೆಕ್ಟಾಗಿ 10 ನಿಮಿಷದಲ್ಲಿ ಹಾಸ್ಟೆಲ್ ಫೋನ್ ರಿಂಗ್ ಆಯಿತು. ನಾನೇ ಆನ್ಸರ್ ಮಾಡಿದೆ. ಆ ಕಡೆಯಿಂದ ಮತ್ತದೇ ರಾಗದಲ್ಲಿ, Happy birthday to you. Happy birthday to you. Happy birthday to you, Deepa. Happy birthday to you. ಅಂತ ಹೇಳಿ ಅವಳು ಮುಗಿಸೋದಕ್ಕೂ ನಾನು ಈ ಸಲ ಈ ಕಡೆಯಿಂದ ಥ್ಯಾಂಕ್ಸ್ ಅಂದಿದ್ದೆ. ಅವಳು ಮುಗುಳ್ನಕ್ಕೂ, "ಯು ಪ್ರೂವ್ಡ್ ಇಟ್, ಐ ಆಮ್ ಇಂಪ್ರೆಸ್ಡ್" ಅಂದ್ಲು. ನಾನು ಮನಸ್ಸಲ್ಲೇ, "ಅದು ನಂಗೆ ಗೊತ್ತಿರೋ ವಿಷಯನೇ ಬಿಡು" ಅಂತ ಅಂದ್ಕೊಂಡು ಅವಳಿಗೆ, "ಸರಿ, ಇವಾಗ ನಾನು ಸಿಗಬೇಕಾಗಿರೋ ಸಿಲ್ವರ್ ಕಲರ್ ಹೀರೋ ಇಂಕ್ ಪೆನ್ ಕತೆ ಏನು ಅಂತ ಕೇಳಿದೆ. ಫಸ್ಟ್ ಟೈಮ್ ಕೇಳಿದಾಗ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇರಲಿಲ್ಲ. ಆದರೆ ಈ ಸಲ ಕೇಳಬೇಕಾದ್ರೆ ಒಂದು ಹಕ್ಕಿತ್ತು, ನನ್ನ ಗೆಲುವಿನ ಹೆಮ್ಮೆ ಇತ್ತು. "ಇವಾಗ 5:30 ಹಂಗೆ ಸ್ಟೇಡಿಯಂ ಹಿಂಭಾಗದಲ್ಲಿರೋ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನೀನು ಅಲ್ಲಿಗೆ ಬಂದು ನನ್ನ ಪತ್ತೆ ಮಾಡು. ಅಲ್ಲೇ ನಿನ್ನ ರಿವಾರ್ಡ್ ಇಸ್ಕೊ" ಅಂದ್ಲು. ಅದನ್ನು ಕೇಳಿದ್ದೆ ನನ್ನ ಈಗೋ ಹರ್ಟ್ ಆಯಿತು. ಸ್ವಲ್ಪ ಸ್ಟ್ರಾಂಗ್ ಟೋನಲ್ಲಿ, "ಇದ್ಯಾವ ನ್ಯಾಯ? ನನ್ನ ರಿವಾರ್ಡ್ ಇದ್ದಿದ್ದು ಕೇವಲ ಒಂದು ಟಾಸ್ಕ್ಗೆ ಮಾತ್ರ. ಇವಾಗ ನೋಡಿದ್ರೆ ಇನ್ನೊಂದು ಟಾಸ್ಕ್ ಕೊಡ್ತಾ ಇದೆಯಲ್ಲ" ಅಂದೆ. "ಏಯ್, ನಿನ್ನ ಬರ್ಡೇ ದಿನ ಕೋಪಿಸ್ಕೊಬೇಡ ಕಣೋ. ಬಾ ದೇವಸ್ಥಾನಕ್ಕೆ, ನಿಂಗೆ ದೇವ್ರ ದರ್ಶನ ಕೂಡ ಆಗುತ್ತೆ" ಅಂತ ಡಿವೋಷನಲ್ ಆ್ಯಂಗಲ್ ಕೊಟ್ಟು, "ಸಿ ಯು ಅಟ್ 5:30" ಅಂತೇಳಿ ಕಾಲ್ ಕಟ್ ಮಾಡಿದ್ಲು. ನಂಗೆ ಯಾಕೋ ಆ ಕಾನ್ವರ್ಸೇಷನ್ ಟರ್ನ್ ಆಫ್ ಆಗಿತ್ತು. ಯಾವ ಬೇಡ, ದೇವಸ್ಥಾನನೂ ಬೇಡ, ಹೀರೋ ಇಂಕ್ ಪೆನ್ನು ಬೇಡ ಅಂತ ಡಿಸೈಡ್ ಮಾಡಿ ಹುಡುಗರ ಜೊತೆ ಕ್ರಿಕೆಟ್ ಆಡಕ್ಕೆ ಹೋದೆ. ಕೈಯಲ್ಲಿ ಬ್ಯಾಟ್ ಇತ್ತು, ಹಿಡ್ಕೊಂಡು ನಿಂತಿದ್ದೆ. ಬೌಲರ್ ಓಡ್ ಬರ್ತಿದ್ದ. ನನ್ನ ತಲೆಯಲ್ಲಿ ಒಂದು ಟಾಸ್ಕ್ ಗೆದ್ದಿದ್ರು ಹೀರೋ ಇಂಕ್ ಪೆನ್ ಕೈ ಸೇರೋದಕ್ಕೆ ಈ ಥರ ಒಂದು ಕೊಕ್ಕೆ ಹಾಕಿದ್ಲಲ್ಲ ಅನ್ನೋ ಥಾಟ್ಸೇ ಓಡ್ತಾ ಇತ್ತು. ಬೌಲರ್ ಕೈಯಿಂದ ಬಾಲ್ ರಿಲೀಸ್ ಆಗಿ
ಪಿಚ್ ಬಿದ್ದು ಅದು ನನ್ನ ತಲುಪುವಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಡಿಸೈಡ್ ಮಾಡಿದ್ದೆ. ಬಾಲ್ ನೇರ ಬಂದಿದ್ದೆ ವಿಕೆಟ್ಸು ಬಡ್ದಿತ್ತು. ನನ್ನ ಸೈಕಲ್ ಮೇನ್ ರೋಡ್ ಸಿಗ್ನಲಲ್ಲಿ ನಿಂತಿತ್ತು. ಸಿಗ್ನಲ್ ಗ್ರೀನ್ ಬಿತ್ತು. ಅಲ್ಲಿಂದ ಜೋರಾಗಿ ತುಳಿದಿದ್ದು ಪಡೆಯಲು ನೇರ ಬಂದು ನಿಂತಿದ್ದು ದೇವಸ್ಥಾನದ ಪಾರ್ಕಿಂಗ್ ಸಾಲಲ್ಲಿ. ನೇರ ದೇವಸ್ಥಾನದ ಒಳಗಡೆ ಹೋದೆ. ಫುಲ್ಲು ಜನ. ನನ್ನ ಗಮನ ದೇವ್ರ ಮೇಲೂ ಇರಲಿಲ್ಲ, ನಿನ್ನ ಮೇಲೂ ಇರಲಿಲ್ಲ. ಯಾವ್ದ್ರ ಮೇಲಿತ್ತು ಅಂತ ಸಪ್ರೇಟಾಗಿ ನಿಮ್ಗೆ ಹೇಳೋದು ಬೇಕಾಗಿಲ್ಲ. I-20 ಕಾರ್ ತಗೋಬೇಕು ಅಂತ ಮನ್ಸಿಗೆ ಬಂದ್ರೆ ರೋಡಲ್ಲಿ 5ರಲ್ಲಿ 3 ಕಾರು I-20 ಕಾರೇ ಕಾಣಿಸ್ತಾ ಹೋಗುತ್ತೆ. ಹಾಗೆ ನಂಗೆ ಆ ಮೊಮೆಂಟಲ್ಲಿ ದೇವಸ್ಥಾನದ ಕ್ಯಾಂಪಸ್ಸಲ್ಲಿ ಬರೀ 20 ವಯಸ್ಸಿನ ಹುಡುಗಿರೇ ಕಾಣಿಸ್ತಾ ಇದ್ರು. ನನ್ನ ಕಣ್ಣು ಹುಡುಗಿರ ಕೈನಷ್ಟೇ ನೋಡ್ತಾ ಇತ್ತು. ಆದರೆ ಅವರೆಲ್ಲರೂ ಕೈಲೂ ಪೂಜೆ ತಟ್ಟೆ ಬಿಟ್ಟರೆ ನನಗೆ ಬೇಕಾದ ಐಟಮ್ ಕಾಣಿಸ್ತಾ ಇರಲಿಲ್ಲ. ಒಂದು ಮೂಮೆಂಟಲ್ಲಿ ಸಾಕಾಗಿ ಇಂಪೇಷೆಂಟ್ ಆಗಿ ಅಲ್ಲೇ ಇದ್ದ ಒಂದು ಕಟ್ಟೆ ಮೇಲೆ ಕೂತ್ಕೊಂಡೆ. ಅಲ್ಲಿದ್ದ ಒಂದು ಅರಳಿ ಮರ ಸುತ್ತ ಒಂದಷ್ಟು ಹೆಂಗಸರು, ಪುಟ್ಟ ಮಕ್ಕಳು, ಗಂಡಸರು, ಹುಡುಗಿರು ಹೀಗೆ ಪ್ರದಕ್ಷಿಣೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೆ. ಪಕ್ಕದಲ್ಲಿದ್ದ ಹಿರಿಯರೊಬ್ರು, ಏನಪ್ಪಾ ಸ್ಟೂಡೆಂಟಾ, ಎಕ್ಸಾಮ್ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಳಕ್ ಬಂದಿದ್ಯಾ? ಆಗತ್ತೆ ಬಿಡು, ಪವರ್ಫುಲ್ ದೇವ್ರು ಇದು ಅಂದ್ರು. ಅದಕ್ಕೆ ನಾನು, ಇಲ್ಲ ಗೌಡ್ರೆ, ಎಕ್ಸಾಮ್ ಬರೆಯಕ್ಕೆ ಪೆನ್ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ ಅಂದೆ. ನನ್ನ ನೋಡಿ ಅವರು ಮನ್ಸೊಳಗೆ ಬೈಕೊಂಡು ಎದ್ದೋದ್ರು. ನಾನು ಅರಳಿ ಕಟ್ಟೆನೇ ನೋಡ್ತಾ ಕೂತ್ಕೊಂಡೆ. ಅದ್ಯಾಕೋ ಗೊತ್ತಿಲ್ಲ, ನನ್ನ ಗಮನ ಫುಲ್ ಪ್ಲೇನ್ ವೈಟ್ ಚೂಡಿದಾರ ಹಾಕೊಂಡು ಅಲ್ಲಿ ಪ್ರದಕ್ಷಿಣೆ ಆಗ್ತಿದ್ದು ಒಂದು ಹುಡುಗಿ ಮೇಲೆ ಬಿತ್ತು. ಅವಳು ಒಂದು ಪಾಯಿಂಟಲ್ಲಿ ಪ್ರದಕ್ಷಿಣೆ ಮುಗಿಸಿ ಕೆಳಗಡೆ ಬಂದ್ಲು. ನನ್ನ ಇನ್ಸ್ಟಿಂಕ್ಟ್ಸ್ ಯಾಕೋ ತುಂಬ ಸ್ಟ್ರಾಂಗ್ ಆಗಿತ್ತು. ಧೈರ್ಯ ಮಾಡಿದೆ, ಏನು ಮಹಾ ಆಗತ್ತೆ, ಕೇಳೇ ಬಿಡೋಣ, ಅದರಲ್ಲೇನಿದೆ, ಬಂದರೆ ಒಂದು ಹೀರೋಯಿಂಗ್ ಪೆನ್ನು, ಇಲ್ವಾ ಒಂದೋ ಎರಡೋ ಬೈಗ್ಲ ಅಷ್ಟೇ ತಾನೆ ಅಂತ ಮನ್ಸು ಮಾಡಿ ಆ ವೈಟ್ ಚೂಡಿದಾರಳ ಹತ್ರ ಹೋಗಿ, ಹೈ ನನ್ನ ಹೀರೋ ಪೆನ್ ಇಲ್ಲಿ ಅಂತ ಕೇಳಿದೆ. ನೋ ವೇಸ್ಟಿಂಗ್ ಟೈಮ್, ಸ್ಟ್ರೈಟ್ ಟು ದ ಪಾಯಿಂಟ್. ಆಯ್ತು, ಎಲ್ಲಿ ನನ್ನ ಹೀರೋ ಪೆನ್? ನೇರ, ದಿಟ್ಟ, ನಿರಂತರ. ಅವಳು ನಕ್ಬಿಟ್ಟು ಬ್ಯಾಗಿಂದ ಸಿಲ್ವರ್ ಕಲರ್ ಹೀರೋಯಿಂಗ್ ಪೆನ್ ತೆಗೆದು ನನ್ನ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಮಾಡ್ತಾ ಹ್ಯಾಪಿ ಬರ್ಡೇ ದೀಪಕ್ ಅಂದ್ಲು. ಆವಾಗ ನನಗೆ ಇವಳು ನೇರ, ದಿಟ್ಟ, ನಿರಂತರ ಅನ್ನಿಸ್ತು. ಥ್ಯಾಂಕ್ಸ್ ಅಂದೆ, ಟಾಟಾ ಮಾಡಿದೆ. ಆಚೆ ಬಂದು ಸೈಕಲ್ ತುಳ್ಕೊಂಡು ವಾಪಸ್ ಹಾಸ್ಟೆಲ್ಗೆ ಬರೋ ಅಷ್ಟರಲ್ಲಿ ನಮ್ಮ ಟೀಮ್ನವರು ಕ್ರಿಕೆಟಲ್ಲಿ ಸೋತಿದ್ರು. ಆದರೆ ನಾನು ಗೆದ್ದಿದ್ದೆ. ಆ ಆಟ ಬೇರೆ ಆಗಿತ್ತಷ್ಟೇ. 2003ರಲ್ಲಿ ನಾನು ಇಂಜಿನಿಯರಿಂಗ್ ಪಿಟ್ ಮಾಡಿ ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬಂದಿದ್ದೆ. ಕಾಲ ಉರುಳದಂತೆ ನನ್ನ ಲೈಫಲ್ಲಿ ಮೊಬೈಲ್ ಬಂತು. ಮೊಬೈಲಲ್ಲಿ ಇಂಟರ್ನೆಟ್ ಬಂತು. ಇಂಟರ್ನೆಟ್ಟಲ್ಲಿ ವಾಟ್ಸಪ್ ಬಂತು. ಒಂದಿನ ಅದರಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ನು ಬಂತು. 2002 ಮಾರ್ಚ್ 29 ಸಂಜೆ ನನ್ನ ಬರ್ಡೇಗೆ ವಿಶ್ ಮಾಡಿದವಳು ಮತ್ತೆ ನನ್ನ ಜೊತೆ ಕೋಆರ್ಡಿನೇಟ್ ಮಾಡಿದ್ದು ಅವಳು ಮದುವೆಗೆ ಇನ್ವೈಟ್ ಮಾಡೋಕ್ಕೆ. ನಾನು ಆವತ್ತಿಗೂ ನೀನು ಯಾರು, ನಿಂಗೆ ಯಾರು ನನ್ನ ಹಾಸ್ಟೆಲ್ ನಂಬರ್ ಕೊಟ್ಟಿದ್ದು ಅಂತ ಕೇಳಿರಲಿಲ್ಲ. ಇವತ್ತಿಗೂ ನಿಂಗೆ ಯಾರು ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದು ಅಂತ ಕೇಳಿಲ್ಲ. ನಾನು ಅವಳು ಮದುವೆಗೆ ಹೋಗೋಕ್ಕಾಗಲಿಲ್ಲ. ಇವಾಗ ನಾನು ಟೈನಿ ಟೇಲ್ ಸೀರೀಸ್ಗೆ ಈ ಕತೆ ಬರೀಬೇಕಾದ್ರೆ ಸುಮ್ಮನೆ ಅವಳು ವಾಟ್ಸಪ್ DP ನೋಡಿದೆ. ಅದೊಂದು ಪ್ರಾಪರ್ ಫ್ಯಾಮಿಲಿ ಫೋಟೋ. ಈ ಕಡೆ ಆ ಕಡೆ ಆಕೆ ಗಂಡ, ಮಧ್ಯದಲ್ಲಿ ಅವ್ರ ಮಗಳು. ಅವಳ ಮಗಳು ನಾನು 23 ವರ್ಷಗಳಿಂದ ದೇವಸ್ಥಾನದಲ್ಲಿ ನೋಡಿದ ತೇಟ್ ಅವಳ ಅಮ್ಮನ ಥರನೇ ಇದ್ದಾಳೆ. ಸ್ಕೂಲ್ನ ಸಿಲ್ವರ್ ಹೀರೋ ಪೆನ್ ಕನಸು ಈ ಮೂಲಕ ನನ್ನ ಕೈ ಸೇರಿತ್ತು. ಇದೇ ನೋಡಿ ಆ ಪೆನ್. ಲೈಫಲ್ಲಿ ಕೆಲವೊಂದು ವಿಷಯಗಳು ಯಾಕಾಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಕೆಲವರು ಬರ್ತಾರೆ, ಕೆಲವರು ಇರ್ತಾರೆ, ಕೆಲವರು ಬರ್ತಿದ್ದಂಗೆ ಹೋಗ್ತಾರೆ. ಓವರ್ ದ ಪೀರಿಯಡ್ ಆಫ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್ ನಂಗನ್ಸಿದ್ದು, ಬಂದವ್ರನ್ನ ಯಾಕೆ ಬಂದ್ರಿ ಅಂತಲೂ ಕೇಳಬಾರ್ದು, ಇರೋರ್ನ ಯಾಕೆ ಇದ್ದೀರಾ ಅಂತಲೂ ಕೇಳಬಾರ್ದು, ಹೋಗೋರ್ನ ಯಾಕೆ ಹೊರಟ್ರಿ ಅಂತಲೂ ಕೇಳಬಾರ್ದು. ಇವತ್ತು ಇಂಟರ್ನೆಟ್ ಅಂತೆ, 5G ಅಂತೆ, AI ಅಂತೆ, ಗೂಗಲ್ ಅಂತೆ, ಏನೋ ಈ ಥರ 1000 ಇದೆ. ಆದರೆ ಆವತ್ತಿನ ಲ್ಯಾಂಡ್ಲೈನ್ ಮಜಾ ಇಲ್ಲ. ಯಾವುದ್ರ ಬಗ್ಗೆನೂ ಕ್ಯೂರಿಯಾಸಿಟಿ ಇಲ್ಲ. ಲೈಫಲ್ಲೊಂದು ಥ್ರಿಲ್ ಇಲ್ಲ. ಅನ್ಲಿಮಿಟೆಡ್ ಅಪ್ಲೋಡ್ ಆ್ಯಂಡ್ ಅನ್ಲಿಮಿಟೆಡ್ ಡೌನ್ಲೋಡ್ ಇದೆ ಅಷ್ಟೇ. ಈ ಕತೆ ಕೇಳಿದವ್ರು ಇವಾಗ ನಿಮ್ಮ ಮೊಬೈಲ್ ನಮ್ಮ ಪಕ್ಕಕ್ಕಿಟ್ಟು ಬರೀ ನಿಮ್ಮ ತಲೆನಷ್ಟೇ ಉಪಯೋಗಿಸಿ ಆ ಹುಡುಗಿ ಹೆಸರನ್ನ ಪತ್ತೆ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಕರೆಕ್ಟ್ ಆನ್ಸರ್ ಹೇಳಿದವ್ರಿಗೆ ನನ್ನ ಕಡೆಯಿಂದ ಒಂದು ಪೆನ್ನು ಗಿಫ್ಟ್. ಆ ಕ್ಲೂ ನಿಮಗೋಸ್ಕರ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 7 ಲೆಟರ್ಸ್ ಹೆಸರು, ಸೆಕೆಂಡ್, ಫೋರ್ತ್ ಆ್ಯಂಡ್ ಲಾಸ್ಟ್ ಲೆಟರ್ A. ಆಲ್ ದಿ ಬೆಸ್ಟ್. ಗುಡ್ ಲಕ್.